ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಮೋಟರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನಿನ್ನೆ ಸಾಯಂಕಾಲ ಈ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಡಿಸೆಂಬರ್ 2022 ಅಲ್ಲಿ ಸೇಲ್ಸು 88,489 ಕ್ರೋರ್ಸ್ ಇತ್ತು. ಡಿಸೆಂಬರ್ 2023 1,10,577 ಕ್ರೋರ್ಸ್ ಆಗಿದೆ, 25% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 3,043 ಕೋಟಿಯಿಂದ 7,145 ಕೋಟಿ ಆಗಿದೆ. ಸೊ 135% ಜಾಸ್ತಿ ಆಗಿದೆ. ವೆರಿ ಗುಡ್ ರಿಸಲ್ಟ್ಸ್ ಕಂಪ್ನಿಗೆ, ಹಾಗೂ ಇದು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಬೆಂಗಳೂರು 6th ಮೋಸ್ಟ್ ಕಂಜೆಸ್ಟೆಡ್ ಸಿಟಿ. ಬೆಂಗಳೂರು ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಪ್ರಕಾರ 6th ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ 2023 ಆಗಿದೆ. ರಿಪೋರ್ಟ್ ಪ್ರಕಾರ 6th ಪೊಸಿಷನ್ ರೀಚ್ ಆಗಿದೆ, ಹಾಗೂ ಅದರ ಮುಂಚೆ 2022 ಅಲ್ಲಿ ಆ್ಯಕ್ಚುಲಿ 2nd ಪೊಸಿಷನ್ ಇತ್ತು. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ್ಯಾವ್ರೇಜ್ ಟೈಮ್ ಒಂದು 10 ಕಿಲೋಮೀಟರ್ ಕ್ರಾಸ್ ಮಾಡಲಿಕ್ಕೆ ಬೆಂಗಳೂರಲ್ಲಿ 28 ಮಿನಿಟ್ 10 ಸೆಕೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ, ಹಾಗೂ ಇದು ಇಂಪ್ರೂವ್ಮೆಂಟ್ ಫ್ರಮ್ 29 ಮಿನಿಟ್ಸ್ ಇನ್ 2022. ಆ್ಯಾವ್ರೇಜ್ ಸ್ಪೀಡು ರಶ್ ಅವರ್ ಟೈಮಲ್ಲಿ ಅಥವಾ ಪೀಕ್ ಅವರ್ ಟೈಮಲ್ಲಿ 18 km/h ಮಾತ್ರ. ಲಂಡನ್ನು ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ವರ್ಲ್ಡಲ್ಲಿ 2023 ಅಲ್ಲಿ ಆ್ಯಾವ್ರೇಜ್ ಸ್ಪೀಡು 14 km/h ಮಾತ್ರ, ಹಾಗೂ ಡಬ್ಲಿನ್ ಐರ್ಲೆಂಡಲ್ಲಿ 16 km/h, ಟೊರೊಂಟೊ ಕೆನಡಾದಲ್ಲಿ 18 km/h, ಮಿಲಾನ್ ಇಟಲಿಯಲ್ಲಿ 17 km/h, ಹಾಗೂ ಲೀಮಾ ಪೆರುವಲ್ಲಿ, ಇದು ಸೌತ್ ಅಮೆರಿಕಾ, 17 km/h ಆ್ಯಾವ್ರೇಜ್ ಸ್ಪೀಡು. ಇಂಡಿಯಾದಲ್ಲಿ ಬೇರೆ ಕಂಜೆಸ್ಟೆಡ್ ಸಿಟೀಸ್ ಯಾವುದಂದರೆ ಪುಣೆ 7th ಪೊಸಿಷನ್ ಬರ್ತದೆ ಗ್ಲೋಬಲಿ, 19 km/h ಆ್ಯಾವ್ರೇಜ್ ಸ್ಪೀಡು ರಶ್ ಅವರ್ ಟೈಮಲ್ಲಿ. ಡೆಲ್ಲಿ 44ನೇ ಪೊಸಿಷನ್ ಬರುತ್ತೆ, 24 km/h ಆ್ಯಾವ್ರೇಜ್ ಸ್ಪೀಡು, ಹಾಗೂ ಮುಂಬೈ 54th ಪೊಸಿಷನ್ ಬರ್ತದೆ, 23 km/h ಸ್ಪೀಡು ಆ್ಯಾವ್ರೇಜು. ಬೆಂಗಳೂರು ಜನ 257 hours ಡ್ರೈವಿಂಗ್ ಮಾಡಿದರು 2023 ಅಲ್ಲಿ ಆ್ಯಾವ್ರೇಜ್ ಆಗಿ ಈ ರಿಪೋರ್ಟ್ ಹೇಳ್ತಾ ಇದೆ. ಅದರಲ್ಲಿ 132 ಗಂಟೆ ಟ್ರಾಫಿಕ್ ಕಂಜೆಷನಲ್ಲಿ ಅವರು ಟೈಮ್ ಹೋಯಿತು. ನ್ಯೂಸ್ ನಂಬರ್ 3, SBI ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ ರಿಸಲ್ಟ್ಸು ಸ್ವಲ್ಪ ಹೊತ್ತು ಮುಂಚೆ ಅನೌನ್ಸ್ ಆಯಿತು. ಡಿಸೆಂಬರ್ 2022 ಅಲ್ಲಿ ನೆಟ್ ಪ್ರಾಫಿಟ್ 15,888 ಕ್ರೋರ್ಸು, ಡಿಸೆಂಬರ್ 2023 11,598 ಕ್ರೋರ್ಸ್ ಆಗಿದೆ, 27% ಕಮ್ಮಿ ಆಗಿದೆ. ನೆಟ್ NPI ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗಿದೆ, 0.77%ಇಂದ 0.64% ಆಗಿದೆ. ಸ್ಲೈಟ್ಲಿ ವೀಕ್ ರಿಸಲ್ಟ್ಸ್ ಕಂಪ್ನಿಗೆ, ಇದು ಲೋವರ್ ದನ್ ಅನಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, FM ಅಶೋರ್ ಸ್ಟೆಬಿಲಿಟಿ ಇನ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ನಾವು ಸದ್ಯಕ್ಕೆ ಏನು ಚೇಂಜಸ್ ಮಾಡೋದಿಲ್ಲ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು ಸ್ಟಾಕ್ ಮಾರ್ಕೆಟಿಗೆ ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇನ್ವೆಸ್ಟರ್ಸಿಗೆ. ಹಾಗೂ ಅವ್ರು ಹೇಳ್ತಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಆವಾಗವಾಗ ಚೇಂಜ್ ಮಾಡಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಒಂದು ಸತಿ ಏನೋ ಒಂದು ರೂಲ್ಸ್ ಹಾಕಿದ ಮೇಲೆ ಅದು ಸುಮಾರು ವರ್ಷ ರನ್ ಆಗಬೇಕು ಅಂತ ಅದೇ ಥರ ಯೋಚನೆ ಮಾಡಿನೇ ಯಾವುದೇ ಚೇಂಜಸ್ ಮಾಡ್ತಾರೆ. ಇನ್ವೆಸ್ಟರ್ಸ್ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸಿಗೆ ಟ್ಯಾಕ್ಸ್ ಕಮ್ಮಿ ಮಾಡೋದು ಅಥವಾ ಟ್ಯಾಕ್ಸ್ ತೆಗೆದೇ ಬಿಡೋದು, ಹಾಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸಿಗೆ ಜಾಸ್ತಿ ಟ್ಯಾಕ್ಸ್ ಹಾಕುವಾಗ ಲಾಂಗ್ ಟರ್ಮ್ ಇನ್ವೆಸ್ಟಿಂಗಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಬಂದಾಗಾಯಿತು, ಹಾಗೂ ಫ್ರೀಕ್ವೆಂಟಾಗಿ ಟ್ರೇಡಿಂಗ್ ಮಾಡಿದವರಿಗೆ ಸ್ವಲ್ಪ ಡಿಸ್ಕರೇಜ್ಮೆಂಟ್ ಆಗಲಿ ಅಂತ. ಆದರೆ ಈ ಥರ ಯಾವುದೋ ಆಗದೆ ಇರ್ಬೋದು ಅಂತ ಸದ್ಯಕ್ಕೆ ಫೈನಾನ್ಸ್ ಮಿನಿಸ್ಟರ್ಸ್ ಕಮೆಂಟ್ಸ್ ಹೇಳ್ತಾ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಲಾಸ್ಟ್ 4 ವರ್ಷದಲ್ಲಿ ಹ್ಯೂಜ್ ರೈಸ್ ಇನ್ ಇನ್ವೆಸ್ಟ್ಮೆಂಟ್ಸು ಸ್ಟಾಕ್ ಮಾರ್ಕೆಟ್ಸ್ ಆಗಿ ಮ್ಯೂಚುವಲ್ ಫಂಡ್ಸಲ್ಲಿ, ಹಾಗೂ ಸದ್ಯಕ್ಕೆ ಮ್ಯೂಚುವಲ್ ಫಂಡ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಹೈಯೆಸ್ಟ್ ಲೆವೆಲಲ್ಲಿದೆ, 50 ಲಕ್ಷ ಕೋಟಿ ರೇಂಜಲ್ಲಿದೆ, ಹಾಗೂ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸು ಹೈಯೆಸ್ಟ್ ಲೆವೆಲಲ್ಲಿದೆ, 13.5 crore ಡಿಮ್ಯಾಟ್ ಅಕೌಂಟ್ಸ್ಗಿಂತ ಜಾಸ್ತಿ ಸದ್ಯಕ್ಕೆ ಇಂಡಿಯಾದಲ್ಲಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 4,900 ಕೋಟಿ ಮೇಲೋಯ್ತು ಈ ಪರ್ಟಿಕ್ಯುಲರ್ ಲಾಸ್ಟ್ ವೀಕಲ್ಲಿ. 51.18 lakh crores ಇದೆ ಸದ್ಯಕ್ಕೆ. ಚೆನ್ನೈ, ಬೆಂಗಳೂರು, ಮೈಸೂರು ಬುಲೆಟ್ ಟ್ರೈನು ಈ ಎಂಟೈರ್ ಡಿಸ್ಟೆನ್ಸನ್ನು 2 hours 25 minutesಲ್ಲಿ ಕಂಪ್ಲೀಟ್ ಮಾಡ್ತದಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ ಚೆನ್ನೈ ಟು ಮೈಸೂರು ಒಂದೇ ವಾರ ಟ್ರೈನು 6.5 hours ಆಗುತ್ತೆ, ಹಾಗೂ ಇದರಲ್ಲಿ ಚೆನ್ನೈ ಟು ಬ್ಯಾಂಗ್ಳೂರು ಅಪ್ರಾಕ್ಸಿಮೇಟ್ಲಿ ಲೆಸ್ ದೆನ್ 2 hours ಕಂಪ್ಲೀಟ್ ಆಗಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ, ಹಾಗೂ ಬೆಂಗಳೂರು ಮೈಸೂರಲ್ಲಿ ಅಪ್ರಾಕ್ಸಿಮೇಟ್ಲಿ 45 to 60 minutes ಮಾತ್ರ ತಗೊಳ್ತದೆ ಅಂತ ಈ ಬುಲೆಟ್ ಟ್ರೈನ್ ಪ್ರಾಜೆಕ್ಟದ ಎಸ್ಟಿಮೇಟು. ಬ್ಯಾಕ್ಗ್ರೌಂಡ್ ವರ್ಕು ಈ ಬುಲೆಟ್ ಟ್ರೈನ್ದು ನಡೀತಾ ಇದೆ ಸದ್ಯಕ್ಕೆ 2019-20 ಹಾಗೂ ಯಾವಾಗ ಇದು ಪ್ರಾಜೆಕ್ಟ್ ಕೆಲಸ ಶುರು ಆಗುತ್ತೆ ಹಾಗೂ ಕಂಪ್ಲೀಟ್ ಆಗ್ತದೆ ಅಂತ ಐಡಿಯಾ ಇಲ್ಲ. ಆದಷ್ಟು ಬೇಗ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನೀವೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.